ವಿಜೇಂದ್ರ ಜೂನಿಯರು ಐಡಿಯಾಲಜಿ ಏನಿಲ್ಲ, ಅವರು ಸಾಮೂಹಿಕ ನಾಯಕತ್ವದಲ್ಲಿ ಹೋಗಬೇಕು ಅಂತ ಸಭೆಯಲ್ಲೆಲ್ಲ ಹೇಳಿ ಬಂದಿದ್ದೀವಿ ಅಂತ ಸತೀಶ್ ಜಾರಕಿಹೊಳಿ ಆರೋಪ ಅಥವಾ ಅವ್ರ ವಿರೋಧ. ಅದಕ್ಕೆ ವಿಜೇಂದ್ರ ಅಯ್ಯೋ ನನ್ನ ಅಧ್ಯಕ್ಷರು ಮಾಡಿರೋದು ಮೋದಿ ಅಮಿತ್ ಶಾ ಬಿಡ್ರಪ್ಪ ಅಂತ ಅಂದಿದ್ದು. ಏನಾರು ಮಾಡ್ತೀವಿ. ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ, ಶಾಸಕ ಸುನೀಲ್ ಕುಮಾರ್ ಎಲ್ಲರೂ ಸೇರ್ಕೊಂಡು ಸುದ್ದಿಗೋಷ್ಠಿ ಮಾಡಿ ನಮ್ಮ ಜಿಲ್ಲೆಗಳನ್ನು ನಿರ್ಲಕ್ಷ್ಯ ಮಾಡಲಾಗಿದೆ, ₹1 ಕೊಡ್ತಾ ಇಲ್ಲ, ಸರಿ ಮಾಡದಿದ್ರೆ CM ಮನೆ ಮುಂದೆ ಧರ್ನಾ ಮಾಡ್ತೀವಿ ಎಂದಿದ್ದಾರೆ. ಮಾಡ್ಬೋದು. ನಿಪಾ ವೈರಸ್ಗೆ ಕೇರಳ ಮೂಲದ ವಿದ್ಯಾರ್ಥಿನಿ ಬಲಿಯಾಗಿದ್ದು ರಾಜಧಾನಿ ಬೆಂಗಳೂರಿನಲ್ಲಿ ನಿಪಾ ವೈರಸ್ ಭೀತಿಯಾಗಿದೆ. ಆಕೆ ಇಲ್ಲಿದ್ದರಂತೆ, ಕೇರಳಕ್ಕೆ ಹೋಗಿದ್ರಂತೆ. ಆಕೆಗೆ ಎಲ್ಲಿಂದ ಬಂತೋ ಯಾರು ಗೊತ್ತು. ಪಬ್ಲಿಕ್ ಟಿವಿಯ ನಿರಂತರ ವರದಿಯಿಂದಾಗಿ ಸಿಲಿಕಾನ್ ಸಿಟಿ ಬೆಂಗಳೂರು ರಸ್ತೆಗಳಿಗೆ ಕೆಲವು ಕಡೆ ಮುಕ್ತಿ ಸಿಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಏನು ಸಿಗಲ್ರಪ್ಪ, ಸುಮ್ಮನೆ ನಮ್ಮವು ಅಷ್ಟೇ. 3 ಕಡೆ ಹಾಕಿದ ತಕ್ಷಣ ಇಂಪ್ಯಾಕ್ಟ್ ತಾಕತ್ತವೆ. DKC ಕೊಟ್ಟ ಡೆಡ್ಲೈನ್ ಮುಗಿದು ಇನ್ನೇನಾಗುತ್ತೆ? 700-800 ಗುಂಡಿ, ಬೆಂಗಳೂರೇ ಗುಂಡಿ. DCM ಸಾಹೇಬರು ಸ್ಕೈ ಡೆಕ್ಕು ಟನಲ್ಲಲ್ಲೆಲ್ಲ ಬ್ಯುಸಿ ಇದ್ದಾರೆ. ಗುಂಡಿ ಆಮೇಲೆ ನೋಡೋಣ, ನಮ್ಮನ್ನು ಊತಾಕ್ಬಿಟ್ಟು ಆಮೇಲೆ ತೀರ್ಮಾನ ಮಾಡ್ತಾರೆ. ಗನ್ ಇಟ್ಕೊಂಡು ಬೈಕ್ನಲ್ಲಿ ತಿರುಗಾಡುತ್ತಿದ್ದ ವ್ಯಕ್ತಿಯನ್ನು ಪೊಲೀಸರು ವಶಕ್ಕೆ ಪಡೆದಿರುವ ಘಟನೆ ಕಲಬುರಗದ ಸಿದ್ದರಾಮೇಶ್ವರ ಕಾಲೋನಿಯಲ್ಲಿ. ಬಂಧಿತ ಆರೋಪಿ ಯಾರೋ ಗೈಬು ಸಾಬ್ ಅಂತ. ಅವನು ಯಾಕೆ ಗುಂಡು ಇಟ್ಕೊಂಡು ಓಡಾಡ್ತಾನೆ? ಅವ್ನು ಲೈಸೆನ್ಸ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಫಸ್ಟ್ ಆಫ್ ಆಲು 3 ಜನ ಓಡೋಗ್ಬಿಟ್ರಂತೆ. ಅವ್ರು ಯಾಕೆ ಓಡಾಡಬೇಕು? ಕಾನೂನು ಪ್ರಕಾರ ಇದ್ರೆ. ಫ್ಲೈಓವರ್ ಕಾಮಗಾರಿನಲ್ಲಿ ಹುಬ್ಬಳ್ಳಿನಲ್ಲಿ ರಾಡ್ ಬಿದ್ದು ಪಾಪ ಅಲ್ಲಿ ಉಪನಗರ ಇದು ಯಾವುದೋ ಒಬ್ರು ನಾಗರಾಜ್ ಅಂತ ASI ಗಾಯ ಆಗಿತ್ತಲ್ಲ, ಅವ್ರು ಹೋಗ್ಬಿಟ್ರು ಅಲ್ವಾ? ಹೋಗ್ಬಿಟ್ರು. ಈಗ ಪಾಪ 11 ಜನ ಆ ಕನ್ಸ್ಟ್ರಕ್ಷನ್ ಕಂಪನಿಯ 11 ಜನರನ್ನು ಈಗ ಬಂಧಿಸಲಾಗಿದೆ. ಝಂಡು ಕನ್ಸ್ಟ್ರಕ್ಷನ್ ಕಂಪನಿ. TVS ಅಪ್ಯಾಚೆ ಬೇಕು, ₹3 ಲಕ್ಷ ವರದಕ್ಷಿಣೆ ಬೇಕು ಅಂತ ಹಠ ಹಿಡಿದಿದ್ದಂತೆ ಪತಿರಾಯ. ಪತ್ನಿಯನ್ನು ಕೊಂದಿರೋ ಘಟನೆ ಉತ್ತರ ಪ್ರದೇಶದ ಅಮ್ರೋಹಾದಲ್ಲಿ ನಡೆದಿದೆ. ಬಹುಭಾಷಾ ನಟ ಸಿದ್ಧಾರ್ಥ್ ನಟಿ ಅದಿತಿ ರಾವ್ ಹೈದ್ರಿ ವಿವಾಹ ಮಾಡಿಕೊಂಡಿದ್ದಾರಂತೆ. ತೆಲಂಗಾಣದ ಯಾವುದೋ ಪುರಾತನ ದೇವಾಲಯ. ಬೇಲೂರಿನಲ್ಲಿ ವಿಪರೀತವಾದ ಆನೆಲ್ಲ ಓಡಾಟ ಅಂತೆ. ಬಿಕ್ಕೋಡ ಗ್ರಾಮದಲ್ಲೆಲ್ಲ ರೈತರು ಗಾಬರಿಯಾಗಿ ರಕ್ಷಣೆ ಮಾಡಿಪ್ಪ ಆನೆಹಟ್ಟಿ ಅಂತ ಅರಣ್ಯ ಇಲಾಖೆಗೆ ಹೇಳಿದಾರಂತೆ. ಆಗಲಿ ನೋಡೋಣ, ಅರಣ್ಯರು ಹೋದನ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಅಕ್ಕಿಆಲೂರಿನಲ್ಲಿ ಸಾಕು ನಾಯಿಗೆ ಮಾಲೀಕರು ಸೀಮಂತ ಕಾರ್ಯಕ್ರಮ ಮಾಡಿದಾರಂತೆ. ಭಾಳ ಸಂತೋಷ. ಅವ್ರ ಪ್ರೀತಿ ಇದೆ ಮಾಡ್ಕೊಂಡು